ಸರ್, ರಾಮದುರ್ಗ ತಾಲೂಕಿನಲ್ಲಿ ಟೋಟಲ್ 37 ಗ್ರಾಮ ಪಂಚಾಯತಿಗಳಿವೆ. ಆದರೆ 37 ಗ್ರಾಮ ಪಂಚಾಯತಿಗಳಿಗೂ 37 ಪಿ ಡಿ ಒಗಳಿಲ್ಲ. ಇದು ಸುಮಾರು ವರ್ಷಗಳಿಂದ ಹೀಗೆ ನಡ್ಕೊಂಡು ಬರ್ತಾ ಇದೆ. ಸಮರ್ಪಕವಾದ ಸಿಬ್ಬಂದಿಗಳಿಲ್ಲ. ಸೊ ಈಗ ಎಷ್ಟಿದ್ದಾವೆ ಒಂದು 20 ಕಳ್ಕೊಂಡಿರೋದು. ಸೊ ನಮಗೂ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ ನಮಗೆ ಒಂದು 10% ಫಿಗರ್ಸ್ ಸೊ ಔಟ್ ಆಫ್ 500 ಗ್ರಾಮ ಪಂಚಾಯತ್ 438 ಮೊನ್ನೆ ಕೌನ್ಸಿಲಿಂಗ್ ಮುಖಾಂತರ ಬಹಳಷ್ಟು ಕಡೆ ಪಿ ಡಿ ಒಸು ಟ್ರಾನ್ಸ್ಫರ್ಸು ಮತ್ತು ಹೊರಗಡೆ ಹೋಗ್ತಾರೆ. ಸರ್ಕಾರ ಮಟ್ಟದಲ್ಲಿ ಕೂಡ ಇದ್ರ ಬಗ್ಗೆ ಚಿಂತನೆ ಮೋಸ್ಟ್ ರೆಸ್ಪೆಕ್ಟ್ ಮಾಡೋದು ಕಾರ್ಯ ಮಾಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಒನ್ ಟೈಮ್ ಸಾಫ್ಟ್ವೇರ್ ಫುಲ್ ಫ್ಲೆಜ್ಡ್ ಆಗಿದ್ದೀನಿ ಸರ್. ಸ್ಯಾಟಿಸ್ಫೈ ಆದ ಆಮೇಲೆ ಪಂಚಾಯತ್ ಅಂಡರಲ್ಲಿ ಈ ಶುದ್ಧ ಕುಡಿಯುವ ನೀರಿನ ಘಟಕಗಳು ಯಾವುದು ಸರಿಯಾಗಿ ಕಾರ್ಯನಿರ್ವಹಿಸಿದೆ? ಸೊ ನಂಬರ್ಸು ಹಿಡಿದಲ್ಲಿ ಒಂದು 80% ವರ್ಕಿಂಗ್ ಪಾಯಿಂಟ್, 20% ಪ್ರಾಬ್ಲಮ್ಸ್ ಇದೆ ಅಂತ ನಮ್ಮ ಜಿಲ್ಲೆಯಲ್ಲಿ ಅದರಲ್ಲಿ ಸರಿಪಡಿಸ್ಲಿಕ್ಕೆ ಅವರಿಗೆ ಕೂಡ ನಾವು ಸೂಚನೆ ನೀಡಿದ್ದೀವಿ. ಟೆಂಡರ್ ಮಾಡಬೇಕು ಕರೆಕ್ಟಾಗಿ, ಅದಕ್ಕೆ ನಿರ್ವಹಣೆ ಕೊಡಲಿಕ್ಕೆ ಒನ್ ಟೈಮು ಗ್ರಾಮ ಪಂಚಾಯತ್ ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕನ್ನೋದು ನಿರ್ದೇಶನ ಕಡೆಯಿಂದ ಇದೆ. ಅಂದರೆ ಒನ್ ಟೈಮ್ ರಿಪೇರ್ ಮಾಡಿಬಿಟ್ಟು ಅದಕ್ಕೆ ಬೇಕಾಗಿರುವ ಅನುದಾನ ಮತ್ತು ನಿರ್ವಹಣೆ ಪಂಚಾಯತ್ ಒಳಗೆ ಕೊಡಬೇಕು, ಉತ್ತಮ ಆಗಿರ್ಬೋದು. ಯಾಕಂದರೆ ಒಂದೊಂದು ಸರಿ ಇಲ್ಲಿ ಹಾರ್ಡ್ ವಾಟರ್ ಕರೆಕ್ಟಾ, ಹಾರ್ಡ್ ವಾಟರ್ ಅಂತಲ್ಲ, ಒಂದೊಂದು ನಾನು ಡಿಟೇಲಲ್ಲಿ ಹೋದರೆ ನಮಗೆ ಇನ್ನೊಂದು 10 ಮಿನಿಟ್ಸ್ ನಾನು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಅದಕ್ಕೆ ಗ್ರಾಮ ಪಂಚಾಯತ್ ವಿಧಿಯಿಂದ ಮಾಡೋಕ್ಕೆ ಉತ್ತಮ ಅಂತ ಹೇಳ್ಬೋದು. ನಮ್ಮ ಸರ್ಕಾರದ ಡಿಸಿಷನ್ ಇದೆ, ಡಿಪಾರ್ಟ್ಮೆಂಟ್ ಡಿಸಿಷನ್ ಇದೆ, ನಮ್ಮ ಡಿಸಿಷನ್. ಆಮೇಲೆ ಈ ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ನರೇಗಾ ಯೋಜನೆಗಳಲ್ಲಿ ಸಾಕಷ್ಟು ಒಂದು ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡದೇನೆ ಯಂತ್ರೋಪಕರಣಗಳ ಬಳಸಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಆ ಥರ ಸ್ಪೆಸಿಫಿಕ್ ಏನಾದರೂ ಇದ್ದಲ್ಲಿ ಒಂಬಡ್ಸ್ಮನ್ ಅವ್ರ ಕಡೆಯಿಂದ ಎನ್ಕ್ವೈರಿ ಮಾಡಿಸ್ಬಿಟ್ಟು ನಿರ್ವಹಣೆ ಮಾಡೋದು. ಅದಕ್ಕೆ ಒಂಬಡ್ಸ್ಮನ್ ಅಂತ ಜುಡಿಷಿಯಲ್ ಜಡ್ಜ್ ಸ್ಥಾನಮಾನದ ಒಬ್ಬ ಅಧಿಕಾರಿಗಳು ನಮ್ಮ ಓಲ್ಡ್ ಜಿಲ್ಲಾ ಪಂಚಾಯತ್ ಪಕ್ಕದಲ್ಲಿ ಅವ್ರ ಆಫೀಸ್ ಇದೆ, ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದರೆ ಅವ್ರು ಕೂಡ ಥ್ಯಾಂಕ್ ಯು. ರಾಜೀವ್ ನಾಗರು ಇವರನ್ನು ಕೂಡ ಸ್ವಾಗತ ಕೊಡ್ತೇವೆ. ಅದೇ ರೀತಿ ಜಿಲ್ಲಾ ಪಂಚಾಯತಿಯ ಉಪ ಕಾರ್ಯದರ್ಶಿಗಳಾದ DS1 ಸರ್ ಬಸವರಾಜ್ ಹೆಗ್ನಾಯಕ್ ಸರ್ ಹಾಗೂ DS2 ಸರ್ ಆದ ಅದೇ ರೀತಿ ಯೋಜನಾ ನಿರ್ದೇಶಕರಾದ ರವಿ ಬಂಗಾರಪ್ಪನವರು ಸರ್ ಕೂಡ ತಮ್ಮೆಲ್ಲರ ಪರವಾಗಿ ಗ್ರಾಮ ಪಂಚಾಯತಿ ಪರವಾಗಿ ಸ್ವಾಗತ ಕೊಡ್ತೇನೆ. ಅದೇ ರೀತಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಸವರಾಜ್ ಐನಾಪುರ ಸರ್ ಕೂಡ ಗ್ರಾಮ ಪಂಚಾಯತ್ ಬನ್ನೂರು ಪರವಾಗಿ ತಮ್ಮೆಲ್ಲರ ಪರವಾಗಿ ಅದೇ ರೀತಿ ಇವತ್ತಿನ ಸಭೆಯಲ್ಲಿ ಪಾಲ್ಗೊಂಡಂತ ಗ್ರಾಮ ಪಂಚಾಯತಿ ಬನ್ನೂರು ಸದಸ್ಯರನ್ನು ಕೂಡ, ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಕೂಡ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನು, ಪತ್ರಿಕಾ ಮಾಧ್ಯಮದವರನ್ನು ಎಲ್ಲರಿಗೂ ಸ್ವಾಗತಿಸ್ತೇನೆ. ಕಾಯಕ ಗ್ರಾಮ ಅನುಷ್ಠಾನ ಮಾಡುವ ಕುರಿತಾಗಿ ಹಮ್ಮಿಕೊಂಡಿರ್ತಕ್ಕಂಥ ಪ್ರಗತಿ ಪರಿಶೀಲನಾ ಸಭೆಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಹೆಚ್ಚಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಸಾಹೇಬರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಎಲ್ಲ ಹಿರಿಯ ಅಧಿಕಾರಿಗಳು, ಬನ್ನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳೇ, ತಾಲೂಕು ಮಟ್ಟದ ಅಧಿಕಾರಿಗಳೇ, ಬನ್ನೂರು ಗ್ರಾಮದ ಗ್ರಾಮ ಪಂಚಾಯತಿಯ ಸರ್ವ ಸದಸ್ಯರೇ, ಗ್ರಾಮಸ್ಥರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಜೊತೆಗೆ ನನ್ನ ಎಲ್ಲ ಪಂಚಾಯತಿ ಸಿಬ್ಬಂದಿ ವರ್ಗವೇ, ಸಾಮಾನ್ಯ ಮುಖ್ಯಮಂತ್ರಿಗಳು 2025-26ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ರಾಜ್ಯದಲ್ಲಿ ಹಿಂದುಳಿದಿರ್ತಕ್ಕಂಥ ಗ್ರಾಮ ಪಂಚಾಯತಿಗಳನ್ನು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಹಿರಿಯ ಅಧಿಕಾರಿಗಳಿಗೆ ದತ್ತು ನೀಡಿ ಆ ಗ್ರಾಮ ಪಂಚಾಯತಿಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಕಾಯಕ ಗ್ರಾಮ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದಾರೆ. ಆ ರೀತಿ ಕಾಯಕ ಗ್ರಾಮ ಅಂತ ಘೋಷಣೆ ಮಾಡತಕ್ಕಂಥ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಅಂದರೆ ಮುಖ್ಯವಾಗಿ ಎಲ್ಲ ವಿವಿಧ ರೀತಿಯ ಸಭೆಗಳ ಆಯೋಜನೆ ಮಾಡೋದಾಗಿರ್ಬೋದು, ತೆರಿಗೆ 100% ತೆರಿಗೆ ವಸೂಲಾತಿ ಮಾಡೋದಾಗಿರ್ಬೋದು, ನರೇಗಾ, SBM, ಆನಂತರ JJM ಎಲ್ಲ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡ್ಕೊಳ್ಳೋದಾಗಿರ್ಬೋದು, ಸಾಮಾಜಿಕ ಲೆಕ್ಕ ಪರಿಶೋಧನೆ, ಆನಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡುವಂಥ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳಿಂದ ಮಾರ್ಗದರ್ಶನ ಜೊತೆಗೆ ಏನಪ್ಪ ಅಂದರೆ ಸಲಹೆ ಸೂಚನೆಗಳನ್ನು ನೀಡಿ ಗ್ರಾಮ ಪಂಚಾಯತಿಯನ್ನು ಸಮಗ್ರವಾಗಿ ಅಭಿವೃದ್ಧಿಯನ್ನು ಪಡಿಸುವುದು ಈ ಕಾರ್ಯಕ್ರಮದ ಮುಖ್ಯವಾದ ಉದ್ದೇಶ ಆಗಿರ್ತದೆ. ರಾಮದುರ್ಗ ತಾಲೂಕಿನಲ್ಲಿ 7 ಗ್ರಾಮ ಪಂಚಾಯತಿಗಳು ಕಾಯಕ ಗ್ರಾಮ ಅಂತ ಹೇಳಿ ಘೋಷಣೆ ಆಗಿರ್ತದೆ. ಬನ್ನೂರು, ಇಡಗಲ್, ನರಸಾಪುರ, ಔರಾದಿ, ಓಬಳಾಪುರ, ವನಾಗರ ಮತ್ತು ಚುಂಚನೂರು. ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬನ್ನೂರು ಗ್ರಾಮ ಪಂಚಾಯತಿಯನ್ನು ದತ್ತು ಗ್ರಾಮವಾಗಿ ಸ್ವೀಕರಿಸಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಗ್ರಾಮ ಪಂಚಾಯತಿಯನ್ನು ಏನು ಯಾವೆಲ್ಲ ಪ್ಯಾರಾಮೀಟರಲ್ಲಿ ನಾವು ಅಭಿವೃದ್ಧಿಪಡಿಸಬೇಕು ಎಲ್ಲವನ್ನು ಅಭಿವೃದ್ಧಿಪಡಿಸ್ಕೊಂಡಿದ್ದೇವೆ. 1 ತಿಂಗಳು 2 ತಿಂಗಳಲ್ಲಿ
ಮಾದರಿ ಗ್ರಾಮ ಪಂಚಾಯತಿ ಆಗುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸರ್ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸ್ತೇವೆ ಅಂತ ಹೇಳ್ತಾ ನನ್ನ ಪ್ರಸ್ತಾವಕ್ಕೆ ಮಾತಾಡಿ ಮುಗಿಸ್ತೀನಿ. ಧನ್ಯವಾದಗಳು ಸರ್. ಇವುಗಳೊಂದಿಗೆ ಕಾರ್ಯಕ್ರಮವನ್ನು ಅದು ಮತ್ತು ಪ್ರೌಢಶಾಲೆ 5 ಅಂಗನವಾಡಿಗಳಿರುತ್ತೆ 2 ಗ್ರಾಮದಲ್ಲಿ. ಬನ್ನೂರು ಗ್ರಾಮದಲ್ಲಿ 2 ಅಂಗನವಾಡಿಗಳು, 1 ಪ್ರಾಥಮಿಕ ಶಾಲೆ ಇತ್ತು. ಸರ್ಕೋಟ್ ದೇವಾಪುರ ಗ್ರಾಮದಲ್ಲಿ 1 ಪ್ರೌಢಶಾಲೆ, 1 ಪ್ರಾಥಮಿಕ ಶಾಲೆ ಹಾಗೂ 3 ಅಂಗನವಾಡಿಗಳಿತ್ತು. ಸಾರ್ವಜನಿಕ ಗ್ರಂಥಾಲಯ ಬನ್ನೂರು ತಾಂಡಾ ಗ್ರಾಮದಲ್ಲಿ ಇದ್ದು ಡಿಜಿಟಲೀಕರಣ ಬಾಕಿ ಇರುತ್ತದೆ. ಸೊ ಇದನ್ನು ಹೊರತುಪಡಿಸಿ ಗ್ರಾಮ ಪಂಚಾಯತಿಯಲ್ಲಿ ಅಮೃತ ಸರೋವರವನ್ನು ಅಭಿವೃದ್ಧಿಪಡಿಸಲಾಗಿದೆ ಕಳೆದ ಆಯವ್ಯಯದಲ್ಲಿ. ಸೊ ಇದನ್ನು ಹೊರತುಪಡಿಸಿ ಕೃಷಿ ಮನೆ ಕಾರ್ಯನಿರ್ವಹಿಸುತ್ತಿದ್ದು ಕೃಷಿ ಮನೆ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಇದಿಷ್ಟು ಸರ್ಕಾರಿ ಶಾಲೆಗಳು ಮತ್ತೆ ಅಂಗನವಾಡಿ ಮಾಹಿತಿ. ಬನ್ನೂರು ಗ್ರಾಮ ಪಂಚಾಯತಿಯ ಒಟ್ಟು ಜನಸಂಖ್ಯೆ 7353 ಇತ್ತು. ಅನುಸೂಚಿತ ಪಂಗಡದ ಯಾವುದೇ ಜನಸಂಖ್ಯೆ ಇಲ್ಲಿ ಇರುವುದಿಲ್ಲ. ST ಪಾಪ್ಯುಲೇಷನ್ 0 ಇದೆ. ಸೊ ಹಾಗೆ 3608 SC ಪಾಪ್ಯುಲೇಷನ್ ಅನುಸೂಚಿತ ಜಾತಿ ಪಾಪ್ಯುಲೇಷನ್ ಇತ್ತು. ಸೊ ಒಟ್ಟು ಇರುವುದು 7353 ಜನಸಂಖ್ಯೆ ಇತ್ತು. ಐ ಥಿಂಕ್ ನಾನು ಡಿಪಾರ್ಟ್ಮೆಂಟ್ ಅವ್ರು ಕೇಳ್ತೀನಿ, ನಿಮ್ಮ ಅಂಗನವಾಡಿ ಇರ್ತಿರೋ 5 ಸರ್ 5 ಸರ್ 4 ಸ್ವಂತ ಬಿಲ್ಡಿಂಗ್ ಒಂದು ಕಡೆ ಬಿಲ್ಡಿಂಗ್ ಯಾಕೆ ಬಿಲ್ಡಿಂಗ್ ಏನಾದರೂ ಅಂದರೆ ಸರ್ 2015 ಸ್ಯಾಂಕ್ಷನ್ ಆಗಿತ್ತು ಸರ್. ಅವಾಗ ಜಾಗದ ಕೊರತೆಯಿಂದಾಗಿ ಅದು ಕಟ್ಟೇ ಇಲ್ಲ ಸರ್. ಅದನ್ನು ಚೇಂಜ್ ಮಾಡಿದ್ವಿ. ಹೀಗಾಗಿ ಇವಾಗ ಅದ್ರ ಜಾಗದ ಸಮಸ್ಯೆ ಇದೆ ಸರ್. ಜಾಗ ಸಮಸ್ಯೆ ಇದೆ. ಹಾಂ ಸರ್. ಬರ್ಕೊಳ್ಳಿ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಾವೇನೇನು ಸಮಸ್ಯೆಗಳಿದ್ದಾವೆ ಅದಕ್ಕೆ ಪರಿಹಾರ ಹುಡುಕಿದ್ದೇವೆ ಅಂತ ಬಾಡಿ ಅವರೆಲ್ಲ ಕೆಲಸ ಮಾಡಬೇಕು. ತಾಲೂಕು ಆಫೀಸ್ ಒಂದು ಅಂಗನವಾಡಿಗೆ ಜಾಗ ಸರ್ಕಾರಿ ಜಾಗ ಸರ್ ಜಾಗ ಐತ್ರಿ ಸರ್. ಅದ್ರ ಹೆಸರು ಮತ್ತೊಬ್ರು ಜಾಗ ತಗೊಂಡಿರು ಸರ್. ಅವ್ರ ಅದೇ ಒಂದು ವರ್ಷನಾಗ ಅವ್ರು ತೀರ್ಕೊಂಡ್ರಿ. ಅಂದ್ರೆ ಜಾಗದ ಅದನ್ನು ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದೆ. ಮತ್ತು ಇವ್ರು ಸಾಹೇಬ್ರ ಅದನ್ನು ಸ್ವಲ್ಪ ತೊಡ್ರಿ ಅಂತ ಹೇಳಿದ್ವಿ. ಆಟೋಮೆಟಿಕ್ ಅದನ್ನು ಚೇಂಜ್ ಮಾಡೋದೇ ಅಲ್ವಾ, ಸೈಜ್ ಮಾಡಿಬಿಟ್ಟು ಸರ್ 2013 ಈಗ ನೀವು ಜಾಗ ಕೊಡಿ, ನಾವು ಮುಂದೆ ನಾವು ನಿಮ್ಗೆ ಅಂಗನವಾಡಿ ಕೊಡ್ತೀವಿ. ಸೊ ಪಂಚಾಯತ್ ಅವರಿಗೆ ಒಂದು ಟಾಸ್ಕ್. ಫಸ್ಟು ಗ್ರಾಮ ಪಂಚಾಯತಿಗೆ ಅಂಗನವಾಡಿಯಲ್ಲಿ ಬಾಕಿ ಇದೆ. ಯಾವ ವಾರ್ಡ್ ಅದು? 3ನೇ ವಾರ್ಡ್. ಒಂದನೇ ಕೇಂದ್ರ 1ನೇಕ್ಕೆ ಅಂತ 3ನೇ ವಾರ್ಡ್ ಇದೆ. 3ನೇ ವಾರ್ಡ್. ವಾರ್ಡ್ ಅಂದ್ರೆ ನಮ್ಮ ವಾರ್ಡ್ 3ನೇ ವಾರ್ಡ್. ಅವ್ರ ಕೇಂದ್ರ ಸರ್, ಅವ್ರ ಕೇಂದ್ರ ಅಂಗನವಾಡಿ ಕೇಂದ್ರ 1ನೇದಕ್ಕೆ ನಮಗೆ ಜಾಗ ಫೈನಲೈಸ್ ಕೊಡಬೇಕು. ಓಕೆ, ನೆಕ್ಸ್ಟ್ ಎಷ್ಟು ಮಕ್ಕಳಿದ್ದಾರೆ ಅಂಗನವಾಡಿಯಲ್ಲಿ? ಸರ್ ಟೋಟಲ್ 5 ಅಂಗನವಾಡಿ ಕೇಂದ್ರ ಸೇರಿ ಸರ್. 117 ಇದ್ದಾರೆ ಸರ್. ಅದರಲ್ಲಿ ಸರ್ 107 ಮಕ್ಕಳು ನಮ್ಮ ಆಯ್ಕೆ ಇದ್ರು. ಅಂದರೆ ಸರ್ವೇದಾಗ 117 ಇದ್ದಾರೆ ಸರ್. ಅಂದರೆ ನಮ್ಮ ಅಂಗನವಾಡಿ ದಾಖಲಾತಿ 100. ಸ್ಯಾಮ್ ಹಾಗೂ ಮ್ಯಾಮ್ ಮಕ್ಕಳಿಗೆ ಎಷ್ಟು ನಂಬರ್ಸ್ ಇದೆಯೋ ಮುಂದಿನ ಮೀಟಿಂಗ್ ಒಳಗಡೆ ತಾವು ಅವರಿಗೆ NRC ಸೆಂಟರ್ಗಳು ತಿಳಿಸ್ಬಿಟ್ಟು ಪೌಷ್ಟಿಕತೆಯಲ್ಲಿ ಇಂಪ್ರೂವ್ಮೆಂಟು ಕಾಣಬೇಕು. ಈ ಸಲ ಕೂಸಿನ ಮನೆ ಸ್ಟಾರ್ಟ್ ಮಾಡಿದ್ದೀವಿ. ಈ ಸಲ ಎಷ್ಟು ಜನ ಮಕ್ಕಳಿದಾರಲ್ಲಿ? ಸೊ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿ. ಬಾಲ ಕಾರ್ಮಿಕರ ಪದ್ಧತಿ ಇದ್ದಾನೆ. ಇಲ್ಲ ಸರ್, ಯಾವುದೋ ಇದುವರೆಗೆ ಸೊ ವುಮನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಮೇಜರ್ ರಿಯಲ್ ಪಾಯಿಂಟ್ಸ್ ಡಿಪಾರ್ಟ್ಮೆಂಟ್ ಮಾಡೋದೆಲ್ಲ ಸ್ಕೂಲ್ಸು ಹಿಡಿತೇವೆ. ನಮ್ಮ 5 ಸ್ಕೂಲ ಇಲ್ಲಿ ಒಂದು ಸ್ಕೂಲ್ ಇದೆ ಸರ್. 2 ಆಚೆ ಮಕ್ಕಳು
HPS ಅಲ್ಲಿ ಲೋಕಲಲ್ಲಿ 180 ಸ್ಟೂಡೆಂಟ್ಸ್ ಸರ್, 8 ಟೀಚರ್ಸ್ ಇದ್ದಾರೆ ಸರ್, ಆ್ಯಂಡ್ 3 ಎಕರ್ ಲ್ಯಾಂಡ್ ಇದೆ. ಬೇರೆ ಬೇರೆ ಗ್ರೌಂಡ್ ಎರಡು ಅಡಿಷನಲ್ ರೂಮ್ಸ್ ಇದ್ದಾವೆ ಈಗಾಗಲೇ ಎಕ್ಸಿಸ್ಟಿಂಗ್ 8 ರೂಮ್ಸ್ ಇದ್ದಾವೆ ಸರ್. ಬಿಕಾಸ್ ಸರ್ ಈಗ ನೆಕ್ಸ್ಟ್ ನಮಗೆ ಇಲ್ಲಿಂದ ಟಾಟಾ ಹೋಗ್ತೀವಿ ಸರ್ 4 ಕಿಲೋಮೀಟರ್ಸ್ ಅಲ್ಲಿ ನಮಗೆ HPS ಇದೆ, 159 ಸ್ಟೂಡೆಂಟ್ಸು, 6 ಟೀಚರ್ಸ್ ಇದ್ದಾರೆ, ರೂಮ್ಸ್ ಇದ್ದಾವೆ, ಏನು ಸಮಸ್ಯೆ ಇಲ್ಲ. ನೆಕ್ಸ್ಟ್ ಅಲ್ಲೇನೆ ನನಗೆ ಪಕ್ಕದಲ್ಲಿನೇ ಹೈಸ್ಕೂಲ್ ಇದೆ ಸರ್, 4 ಜನ ಟೀಚರ್ಸ್ ರೆಗ್ಯುಲರ್ ಇದ್ದಾರೆ, 2 ಅತಿಥಿ ಕೂತಿದ್ದೀನಿ ಸರ್, ಕನ್ನಡ ಮತ್ತು SS. HPSಗೆ ಆಯಿತು ಕೇಳ್ತೀನಿ ಸರ್. HPS ಏನಿದೆ ಸರ್, ಈ ಲೋಕಲ್ HPS ಏನಿದೆ ಸರ್, 180 ಸ್ಟೂಡೆಂಟ್ಸ್ ಇದ್ದಾರೆ. ನಮಗೆ 180 ಮಕ್ಕಳು ಇದ್ದಾರೆ ಸರ್. ಇಲ್ಲಿ ಪ್ರೈಮರಿ ಆದರೆ ನೆಕ್ಸ್ಟ್ ಆ ಮಕ್ಕಳು 4 ಕಿಲೋಮೀಟರ್ ತಾಂಡಾಕನೇ ಹೋಗ್ಬೇಕು ಸರ್. ಬಟ್ ನಮಗೆ ಗೊತ್ತಾಗಿರೋದು ನಮ್ಗೆ ಏನಂತಂದ್ರೆ ಇಲ್ಲಿಂದ ಮಕ್ಕಳು ಸಾಲಹಳ್ಳಿಗೆ ಹೋಗ್ತಾರೆ, ಬಸ್ ಫೆಸಿಲಿಟಿ ಸರಿ ಇರೋದಿಲ್ಲ. ಅದು 5 ಕಿಲೋಮೀಟರ್ ಸರ್. ಇನ್ಸ್ಟೆಡ್ ಆಲ್ರೆಡಿ ಇಟ್ ಈಸ್ ಹ್ಯಾವಿಂಗ್ 8 ಸ್ಟ್ಯಾಂಡರ್ಡ್, ಆಗಲೇ 8ನೇ ತರಗತಿ ಇದೆ ಸರ್. ಎಸ್ ಸರ್, ಎಸ್ ಸರ್, ದಿಸ್ ಇಸ್ ದ ಗ್ರೌಂಡ್ ಆಸ್ಪೆಕ್ಟ್ಸ್ ಸರ್. 3 ಶಾಲೆ ಇದೆ ಸರ್, ಟೀಚರ್ಸ್ ಇದ್ದಾರೆ. ಆಗಿ ಏನೇನು ಯಾವ ಥರ ಸ್ಮಾರ್ಟ್ ಕ್ಲಾಸಸ್ ಏನಾದರೂ ಮಾಡಿದ್ರು ಅಂತಲೂ ಮಾಹಿತಿ ನಮಗೆ ಬೇಕಾಗಿತ್ತು. ಎಸ್ ಇದು ಸ್ಕೂಲ್ ವಿಸಿಟ್ ಮಾಡಿ ಎಸ್ RWS JJMದು ಇದೆ ಸರ್. ಆ್ಯಕ್ಚುಲಿ MUS ಸಾಲಾಪುರದಿಂದ ಬಂದಿದೆ ಸರ್. ಇದು ಏನಾಗಿದೆ ಸರ್, ಅದು ಡೌನ್ಸ್ಟ್ರೀಮ್ ಸೈಡ್ ಇರೋದ್ರಿಂದ ಒಂದು 20 ದಿನ ಅಷ್ಟೇ ನೀರು ಇರ್ತಿದೆ ಸರ್ ಹೊಳೆಯಲ್ಲಿ. ಮತ್ತು 20 ದಿನ ಇಲ್ಲ ಮತ್ತು ಬೋರ್ವೆಲ್ ಹಿಂಗಾಗಿ MUS ನೀರು ಇಲ್ಲಿ ತಗೋತೀವಿ ಸರ್. ಬ್ಯಾಡ್ ಅಂತ ಹೇಳಿ ಸರ್, ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಸರ್. ಬರುವ ಮಲ್ಟಿ ವಿಲೇಜ್ ಸ್ಕೀಮ್ಸ್ ಕವರ್ ಆಗಿದೆ ಸರ್. ಈಗ ಹೊಸದಾಗಿ ಇದ್ದಿದ್ದು ಕವರ್ ಆಗಿದೆ ಸರ್. ಹೊಸದು ಯಾವುದು ಅವರಾದಿಗೆ ಅವರಾದಿಗೆ ಎಸ್ ಸರ್, ಅದು ಫೆಬ್ರವರಿ ಕ್ಲಿಯರ್ ಮಾಡ್ತೀವಿ ಸರ್. ಅವಾಗಿಂದ ನಾವು ಕಂಟಿನ್ಯೂ ನೀರು ಕೊಡೋದು ನಡುವೆ ಗ್ಯಾಪ್ ಮಾಡಬಾರ್ದು, ಅದರಿಂದ ಹೆಲ್ತಿಗೆ ಇಶ್ಯೂ ಆಗ್ತಿದೆ. ಎಷ್ಟು ಓವರ್ ಟ್ಯಾಂಕ್ ಇದಾವೆ? ಬಂದಿದೆ ಸರ್ 1 ಲಕ್ಷ. 2 ಟ್ಯಾಂಕ್ ಇದಾವೆ. ತಿಂಗಳಿಗೆ ಕ್ಲೀನ್ ಮಾಡ್ತಿರಲ್ಲ? ಈಗ ರೀಸೆಂಟ್ ಆಗಿ ಕ್ಲಿಯರ್ ಮಾಡಿ ಸರ್, 28ನೇ ತಾರೀಕು ಕ್ಲಿಯರ್ ಮಾಡಿ. ಓಕೆ, ತಿಂಗಳಿಗೆ ಕ್ಲೀನ್ ಮಾಡಿ ಕರೆಕ್ಟಾಗಿ ಯಾವುದೇ ಕಂಟಾಮಿನೇಷನ್ ಆಗಿದೆ ನೋಡ್ತೀವಿ. ಇವಾಗ ಇಂಜಿನಿಯರ್ಸ್ ಹಾಂ ಎಲ್ಲ ಪಂಚಾಯತಿ ಬರ್ತಾ ಇರ್ತಾರೆ. ನೆಕ್ಸ್ಟ್ 19 ಮತ್ತು CH ಇದ್ದಾರೆ, ಇಲ್ಲಿದ್ದಾರೆ. ಏನು ಸಮಸ್ಯೆಗಳಿದೆ ಸರ್? ಚೆನ್ನಾಗಿ ಏನು ಸೇರಿ PH ಅವರು ಆರಾಮಿಲ್ಲ ಸರ್, ಮೆಡಿಕಲ್ ಸರ್. ಸೊ ಒಂದು ಇಮ್ಯುನೈಸೇಷನ್ನು ರಿಸಲ್ಟ್ಸ್ ಕೊಡಬೇಕಂತೆ. ಹಾಂ ಸರ್. ಮನೆ ಮನೆಗೆ ಆರೋಗ್ಯ ಅಂತ ಕಾರ್ಯಕ್ರಮ ಮಾಡಿಬಿಟ್ಟು ಹಾಂ ಸರ್. ಎಷ್ಟಾಗಿದೆ ಅಂತ, ಹಾಂ ಸರ್, ಅದು ಎಷ್ಟಾಗಿದೆ ಅಂತ details ಮಾಡಿ. ಸರಿ ಸರ್, ಸರಿ ಮತ್ತೆ ಪ್ರೆಗ್ನೆಂಟ್ ಲೇಡೀಸು ಹಾಗೂ ಬಾಣಂತಿಯರಿಗೆ ತಾವು ಏನೇನು ಸೌಲಭ್ಯಗಳು ಕೊಡ್ತಾ ಇದ್ದೀವಿ ಅಂತಂದರೆ ನಮಗೆ ಎಸ್ ಸರ್, ಎಸ್ ಎಸ್. ಎನಿಮಿಯಾ ಹಾಗೂ TB ಮುಕ್ತ ಗ್ರಾಮ ಪಂಚಾಯತಿ ಆಗಿಲ್ಲ ಸರ್. ಬಂದು ಚೂಸ್ ಮಾಡಿ ಚೂಸ್ ಮಾಡಿದ್ದು TB ಮುಕ್ತ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿಗೆ ಮಾಡಿ. ಹಾಂ ಸರ್. ಅನಿಮಿಯಾ ಮುಕ್ತಿಗೆ ಕೂಡ ನಮ್ಮ ಶಾಲೆಯಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇರೋದು. ಶಾಲೆಯಲ್ಲಿ ಟ್ಯಾಬ್ಲೆಟ್ ಕೊಡ್ತಾ ಇದ್ದೀವಿ ಸರ್, ಮತ್ತು ಅನಿಮುಕ್ತ ಭಾರತ ಇದರೊಳಗೆ ನಾವು ಟೆಸ್ಟು ಮಾಡ್ತಾ ಇದ್ದೀವಿ ಸರ್. ನೆಕ್ಸ್ಟ್ ಯಾವ ಡಿಪಾರ್ಟ್ಮೆಂಟ್ ಅವರು? ಸೊ ನಾವು ಬನ್ನೂರು ತಂಡದಿಂದ ಒಂದು 90 ವಿದ್ಯಾರ್ಥಿಗಳು ಅಲ್ಲಿ ದಾಖಲಾತಿಯನ್ನು ಪಡೆದಿದ್ದಾರೆ. ಸೊ ನಮ್ಮಲ್ಲಿ ಏನು ಸಮಸ್ಯೆ ಇದೆ ಸರ್. ಸೊ ಬನ್ನೂರು ತಂಡದಲ್ಲಿ ನಾವು ಈಗಾಗಲೇ ವರ್ಕ್ ಕೆಲಸ ಎಲ್ಲ ಮಾಡಿದ್ದೀವಿ ಸರ್. 8-9ನೇ ಸಾಲಿನಲ್ಲಿ ಒಂದು ಶಿವಲಾಲ ಭವನ ಇರ್ತಿದೆ ಸರ್. ಆಮೇಲೆ 18-19ರಲ್ಲಿ CC ರೋಡನ್ನು ಮಾಡಿದೆ. ಮತ್ತು ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯಲ್ಲೂ ಕೂಡ 20 ಲಕ್ಷ ರೂಪಾಯಿದು CC ರೋಡ್ ಟೆಂಡೆನ್ಸ್ ಎಲ್ಲ ಮಾಡಲಾಗಿದೆ ಸರ್. ಸೊ ಇಷ್ಟೊಂದು ಸೋಷಿಯಲ್ ಡಿಪಾರ್ಟ್ಮೆಂಟ್ ಸರ್. ಸೊ ಈಗ ಇದ್ದಾರೆ ಎನಿ ಡಿಪಾರ್ಟ್ಮೆಂಟ್ ಲೆಫ್ಟ್ ನಮಸ್ತೆ ಸರ್, ನಾನು SV ಕೋಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಬೆಳಗಾವಿ ಸರ್. 2025-26ನೇ ಸಾಲಿನ ಲಿಂಕ್ ಡಾಕ್ಯುಮೆಂಟಲ್ಲಿ ಸರ್ ನಾವು ಜಿಲ್ಲಾ ಪಂಚಾಯತಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಲಿಂಕಲ್ಲಿ 3 ಲಕ್ಷದ್ದು ಒಂದು ಅಂಗನವಾಡಿ ದುರಸ್ತಿ ತೊಗೊಂಡಿವಿ ಸರ್. ಅದರಲ್ಲಿ ಗಿಲಾವ್ ಮಾಡೋದು, ಸಿಂಕ್ ದುರಸ್ತಿ, ದಾಸ್ತಾನು ಕೊಠಡಿ ಶೆಲ್ಫ್ ಮಾಡುವುದು, ಕಿಟಕಿ ದುರಸ್ತಿ, ಮೆಶ್ ಅಳವಡಿಸೋದು, ಇದನ್ನು ಅಳವಡಿಸ್ಕೊಂಡ್ವಿ ಸರ್. ಇದು ಕೆಲಸ ಪ್ರಗತಿಯಲ್ಲಿದೆ ಸರ್. ನೀರಿನ ಕಂಪ್ಲೀಷನ್ ಸರ್ ಇದೆ. ಮತ್ತೊಂದು ಕಾಮಗಾರಿ ಸರ್, ಬನ್ನೂರು ತಾಲೂಕಿನ ಬನ್ನೂರು ಗ್ರಾಮ ಪಂಚಾಯತಿ ತಾಂಡ ಮಾನಪ್ಪ ಹಾವಪ್ಪ ಮನೆಯಿಂದ ಲಕ್ಷ್ಮಣ ಹಾವಪ್ಪ ಮನೆಯವರಿಗೆ CC ರಸ್ತೆ ಸರ್. ಜಡ್ಪಿ ಲೀಕಲ್ಲಿ 5 ಲಕ್ಷದ ಕೆಲಸ ಮಾಡ್ತಾ ಇದ್ದೀವಿ ಸರ್. ಅಂಟೈಡಲ್ಲಿ ಇದು ಪ್ರಗತಿಯಲ್ಲಿದೆ ಸರ್.
ಮತ್ತೊಂದು ಕೆಲಸ ಸರ್, ಬಣೂರು ಗ್ರಾಮ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕೊಠಡಿಗಳ ಮೇಲ್ಛಾವಣಿ ವಾಟರ್ ಪ್ರೂಫಿಂಗ್ ಕೆಲಸ ಸರ್. ಇಟ್ ಇಸ್ ಕಂಪ್ಲೀಟೆಡ್ ಸರ್ ಅಂಡರ್ DMF ಸರ್. ಇದನ್ನು ಕಂಪ್ಲೀಟ್ ಮಾಡಿದ್ದೀವಿ ಸರ್. ಸೊ ಇಷ್ಟು ಕಾಮಗಾರಿ ನಮ್ಮ ಪಂಚಾಯತಿಂದ ತಾಲೂಕ್ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿ ಎಕ್ಸೆಂಟ್ ಹಾಲ್ ಆಗಿತ್ತು ನಮಗೆ. ಒಂದು ಅಂಗನವಾಡಿ ಬೇರೆ ಕಡೆ ಅದು ಒಂದು ಸರ್ ಇಲ್ಲಿ ಏನೋ ಸಮಸ್ಯೆ ಚೇಂಜ್ ಆಗ್ಬೋದು. ಸೊ ಈಗ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಸ್ವಂತ ನಿಧಿ ಹಾಗೂ 15ನೇ ಹಣಕಾಸಲ್ಲಿ ಯಾವುದು ಮೇಜರ್ ಕೆಲಸ ಮಾಡ್ತಾರೆ, ನಿರ್ವಹಣೆ ಬಿಟ್ಟು ಒಂದು ಮೇಜರ್ ಕ್ರಮ ಮಾಡ್ತೀರಾ ಮುಂದೆ ತಾವು ಸಜೆಸ್ಟ್ ಮಾಡಿದ್ರೆ ನಾನು ಸಜೆಸ್ಟ್ ಅಂತಿಲ್ಲ, ಗೌರ್ಮೆಂಟ್ ನಿರ್ದೇಶನದಂತೆ ಏನಾದರೂ ಮಾಡ್ತಾ ಇದ್ರೆ ನಾನು ಸದ್ಯಕ್ಕೆ ಯಾವ ಇಲ್ಲ ಸರ್. ಸೊ ಮುಂಗಾರು ಹಿಂಗಾರು ಮುಗೀತು, ಆದರೆ ಯಾವುದಾದ್ರೂ ಬೆಳೆ ಹಾನಿ ಆಗಿದ್ದಲ್ಲಿ ನೀವು ರಿಪೋರ್ಟ್ ಮಾಡ್ತೀವಿ. ಏನಾದರೂ ಬೆಳೆ ಹಾನಿ ಆಗಿದೆನಾ? ಬನ್ನೂರಲ್ಲಿ ಆಗಿತ್ತು ಸರ್. ಖರೀಫಲ್ಲಿ ಮ್ಯಾಕ್ಸಿಮಮ್ ಗ್ರೀನ್ ಗ್ರಾಮ್ ಅದೆಲ್ಲ ಪರಿಹಾರ ಎಲ್ಲ ಕರೆಕ್ಟ್ ಜಮಾ ಆಗಿದೆ ಸರ್. ಜಮಾ ಆಗಿದೆ, ಎಲ್ಲ ಪ್ರಚುರಪಡಿಸಿದ್ದೀರಿ. ತಲಾಟಿ ಇದಾರ? ತಲಾಟಿ ಅಥವಾ ಅಗ್ರಿಕಲ್ಚರ್ ತಲಾಟಿ ಅವರ? ಅಗ್ರಿಕಲ್ಚರ್ ಆಫೀಸರ್ ಲೋಕಲ್ ಅಗ್ರಿಕಲ್ಚರ್ ಆಫೀಸರ್ ಯಾರು? ಆಯಿತು, ಕರೆಕ್ಟಾಗಿ ಚೆಕ್ ಮಾಡಿ ಪಂಚಾಯತಲ್ಲಿ ಪ್ರಚುರಪಡಿಸಿ. ನೆಕ್ಸ್ಟ್ ಹಾರ್ಟಿಕಲ್ಚರ್ ಏನಿದೆ ಹಾರ್ಟಿಕಲ್ಚರ್ ಕ್ರಾಪ್ ಸರ್? ಇಲ್ಲಿ ನಮ್ಮಲ್ಲಿ ಬನಾನ ಇದೆ ಸರ್, ಒಂದು 3 ಎಕರೆ ತಾಳೆಗಳು ಇದೆ ಸರ್. ತಾಳೆಗಳು ಅಂತೀವಿ ಸರ್. ಹಾಂ, ಆಯಿಲ್ ಪಾಮ್ ಅಂತೀವಿ ಸರ್. ಪಾಮ್ ಆಯಿಲ್ ಸರ್. ಈಗ ರುಚಿಗೊಳ್ಳತ್ತೀವಿ ಮಾರ್ಕೆಟಿಗೆ ಬರ್ತೀವಿ ಸರ್. ಅದು ಏನಂತಂದ್ರೆ ಡಿಸ್ಟಿಕ್ದಲ್ಲಿ ನಮ್ಮದು ಇದೆ, ಹೈಯೆಸ್ಟ್ ಇದೆ ಸರ್ ಆಂಧ್ರದಲ್ಲಿ. ಪಾಮ್ ಆಯಿಲ್ ಇಲ್ಲಿ ಮಾಡ್ತೀರಾ? ಪಾಮ್ ಆಯಿಲ್ ಹೈಯೆಸ್ಟ್ ಇದೆ ಸರ್, ಡಿಸ್ಟಿಕ್ದಾಗ ಹೈಯೆಸ್ಟ್ ಪಾಮ್ ಆಯಿಲ್ ಇದೆ ಸರ್. ಇದು ಹೆಂಗಂತಂದ್ರೆ ಸರ್, ಶುಗರ್ ಕೇನನ್ನು ರಿಪ್ಲೇಸ್ ಮಾಡ್ತಾ ಇದೆ ಸರ್. ರಿವರ್ ಬೆಲ್ಟ್ ಎಲ್ಲಿದೆ ಸರ್, ಇವನ್ 15 ಡೇಸ್ ನೀರಾಗ ಮುಗಿ ಹೋಗ್ಲಿ ಕಬ್ಬು ಬಾಧಕ್ಕೆ ಸರ್, ಬಟ್ ನಮ್ಗೆ ಬಾಧಗಳು ಸರ್. ಆಮೇಲೆ ಆಲ್ಮೋಸ್ಟ್ ಎಕಾನಮಿ ಹೆಂಗಂತಂದ್ರೆ ಸರ್ 2 times ಬೆಟರ್ ದೆನ್ ಶುಗರ್ ಕೇನ್ ಸರ್. ಸೊ ದಟ್ ನಾವು ಇಲ್ಲಿ ಕಾನ್ಸೆಪ್ಟ್ ಮಾಡಿ ಕ್ಲಸ್ಟರ್ ಟೈಪ್ ಮಾಡಿ EEP ಮಾಡ್ತಾ ಇದ್ದೀವಿ ಸರ್. ಹೈಯೆಸ್ಟ್ EEP ಮಾಡ್ತಾ ಇದ್ದೀವಿ ಸರ್. ಇದರಲ್ಲಿ ಕೊಡ್ತೀವಿ. ಸೊ ಇಂಟರ್ ಕ್ರಾಪ್ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದೀವಿ ಸರ್. ಆ ಥರ ನಮ್ದು ವರ್ಕ್ ಮಾಡ್ತೀವಿ ಸರ್. ಆಮೇಲೆ ಇನ್ನೊಂದು ಸಬ್ಮಿಷನ್ ಏನಂತ ಸರ್, ಮೊನ್ನೆ 7ನೇ ತಾರೀಕು ನಜೀರ್ ಅಹಮದ್ ತರಬೇತಿ ಕೇಂದ್ರಕ್ಕೆ ನಮ್ಮ ಡೆಪ್ಯೂಟ್ ಮಾಡಿದ್ದೀವಿ ಸರ್. NRL ನಾವು ಮಾಡ್ತಿದ್ದೀವಿ ಏನಾದ್ರು ಸರ್. ಒಂದು ಅಲ್ಲಿ ಮೋರಿಂಗಾ ಬಗ್ಗೆ ಒಂದು 2 ನಿಮಿಷ ಮಾತಾಡ್ತೀನಿ ಸರ್. ಮೋರಿಂಗಾ ಬಗ್ಗೆ ಸ್ವಲ್ಪ ಅಲ್ಲಿ ಮಾಹಿತಿ ಹೇಳಿ. ನನಗೆ ಗೊತ್ತು. ಈಗ ನಾವೇನು ಮಾಡೋಣ, ಮೀಟಿಂಗ್ ಆಗಿದ್ಮೇಲೆ ಒಂದು ಗ್ರಾಮ ಸಭೆ ಕರೀತಾರೆ. ಅವಾಗೆಲ್ಲ ಜನರೆಲ್ಲ ಭಾಳ ಜನದಲ್ಲಿ ಜನಸಂಖ್ಯೆ ಕೂಡಿಸ್ಬಿಟ್ಟು ಅವತ್ತು ನೀವು ಹೇಳಿದಲ್ಲಿ ಅದಕ್ಕೆ ಮೋರಿಂಗಾ ಬಗ್ಗೆ ನಮ್ಮೆಲ್ಲ ಅಧಿಕಾರಿಗಳಿಗೆ ಎಲ್ಲ ಗೊತ್ತಿಲ್ಲ. ಮೋರಿಂಗಾ ಬಗ್ಗೆ ತಾವು ಅವತ್ತು ಖುಷಿ ಮಾಡ್ತಾರೆ, ರೈಟ್? ಅದೊಂದು ನಾವು NRL ಪ್ರಾಡಕ್ಟ್ ನಾವು ಪ್ಲಾಂಟಿಂಗ್ ಮಾಡ್ಬೋದು ಸರ್. NRL ಅಂತ ಕಡೆ ಅಂದರೆ ಅದನ್ನು ವ್ಯಾಲ್ಯೂ ಎಡಿಟ್ ಪ್ರಾಡಕ್ಟ್ ಮಾಡ್ಬೇಕಂತ ನಾನು ಹೇಳ್ತೀನಿ ಸರ್. ಸ್ಟಾರ್ಟ್ ಮಾಡ್ತೀನಿ. ಅದೇ ಒಂದು ಗ್ರಾಮ ಪಂಚಾಯತಿ ಆಫೀಸ್ ಪರ್ಚೇಸ್ ಮಾಡಿ ಜನಕ್ಕೆಲ್ಲ ಮೋರಿಂಗಾ ಬಗ್ಗೆ ಅದನ್ನು ಮಾಡಿ. ಈಗ ಹೇಗೂ ನಿಮ್ಮ ಫಾರ್ಮ್ ಸೀಡ್ಸಿಗೆ ಪ್ರಮೋಟ್ ಮಾಡಲಿಕ್ಕೆ ಒಂದು ಸ್ಕೀಮು ಇತ್ತು, ನ್ಯಾಷನಲ್ ಸ್ಕೀಮು ನಡೆದಿದೆ ಕರೆಕ್ಟ್, ಆಯಿಲ್ ಸೀಡ್ಸ್ ಪ್ರಮೋಷನ್. ಸೊ ಅದು ಕೂಡ ಅವತ್ತಿನ ದಿವಸ ಪ್ರಚುರಪಡಿಸ್ತಾರೆ. ನೆಕ್ಸ್ಟ್ ಕಾಲೇಜ್ ಲಾಸ್ಟ್ ಇಯರ್ ಏನು ಮಾಡಿದ್ದೀರಿ? 25 ಏನು ಮಾಡಿದ್ದೀರಿ? ದಾಡಿಬಾಗಿ ಪುರಿ ಆಮೇಲೆ 20 ಏನು ಮಾಡಿದ್ದೀವಿ. ಸ್ವಲ್ಪ ಈಗ ನಿಮ್ಮ ಜಾಗ ತೋರಿಸ್ಬಿಟ್ಟು ನಾವು ವಿಡಿಯೋಲಿ ಎಲ್ಲಾದರೂ ಪ್ಲಾಂಟೇಶನ್ ಮಾಡಲಿಕ್ಕೆ ಪ್ಲಾಂಟೇಶನ್ ಕ್ಲಾಸ್ ಮಾಡ್ತಾರೆ. ಮತ್ತು ನೀವೇನು Sir, as of now, we population 2,427 in this year. We are 427 for this particular village, and we have done the FMD vaccination, LST vaccination, and we have controlled the animal movement from this place to another place. And as of Supreme Court order, ABC program also we did. We did the vaccination for rabies and awareness also create ಮಾಡ್ತಿದ್ವಿ ಸರ್. ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಿಮ್ಮ ಎಕನಾಮಿಕ್ ಇದು ಸರ್ವೆ ಆಯಿತಾ? ಸರ್ವೆ ಆಯಿತಾ? 2400 ಇಸ್ ದ ನಂಬರ್ ಫೈನಲ್. FMD ಡಿಸೀಸ್ದು ಏನಿದೆ ಕರೆಕ್ಟಾಗಿ ನೋಡ್ಕೋಬೇಕು. ವ್ಯಾಕ್ಸಿನೇಷನ್ ಎಲ್ಲ ಆಗಿದೆ? ಕಾಲು ಹಾಗೂ ಬಾಯಿ ರೋಗ ವ್ಯಾಕ್ಸಿನೇಷನ್ ಮಾಡಿದ್ದಾರೆ ಹಾಗಾದ್ರೆ. ಮತ್ತೆ ನಮ್ಮ ಗೋಡ್ಸಿಗೆ ಏನೋ ಪ್ರಾಬ್ಲಮ್ ಇತ್ತಲ್ಲ ಸರ್, PPR ಆಲ್ಸೋ ವಿಸಿಟ್ ಸರ್ ಈ ವಿಲೇಜ್ ಅಲ್ಲಿ. ಕನ್ನಡದಲ್ಲಿ ಏನಂತೀರ PPR?
ಆರಾಮಾಗಿ ಮಾತಾಡಿ, ಸ್ಪೀಚ್ ಅಂತಿಲ್ಲ. ನಾವು ಉತ್ತರ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತ್ ನೀವು ಆರಾಮಾಗಿ ಹೆಂಗೆ ಮಾತಾಡ್ತೀವಿ ಊರಲ್ಲಿ ಹಂಗೆ ಮಾತಾಡಿ. ಮಹಿಳಾ ಒಕ್ಕೂಟ ಯಾರಿದ್ದಾರೆ ಅಧ್ಯಕ್ಷರು? GPLF ಪರವಾಗಿಲ್ಲ. ನಾವು ನೆಕ್ಸ್ಟ್ ಟೈಮು ನಮ್ಮ NRLM ಅಲ್ಲಿ ಆ ಒಕ್ಕೂಟದಲ್ಲಿ ಏನೇನು ಆಗ್ತದೆ, ಯಾರಪ್ಪ NRLM ಅವರು ಹೇಳಿ, NRLM ಬಗ್ಗೆ ಹೇಳಿ, ಇಲ್ಲಿ ಏನೇನು ನಡೀತದೆ, ಒಕ್ಕೂಟಕ್ಕೆ ನಾವು ತಾವು ಎಷ್ಟು ನಿಧಿ ಕೊಟ್ಟಿದ್ದೀರಿ, ಅವ್ರು ಏನು ಬಳಕೆ ಮಾಡಿದ್ದಾರೆ, ಯಾವ ಕೆಲಸಗಳಲ್ಲಿ ಬಳಕೆ ಮಾಡಿದ್ದಾರೆ ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ. ಓಕೆ, ಅವರು ಸೌದೆ ಮಾಡ್ಕೊತಾ ಇದ್ದಾರೆ ಸರ್. ಸರ್ಕಾರ ಮಾಡಿದ್ದಾರೆ. ಸರ್ಕಾರ ಅಲ್ಲೇ ಹೋಗಿತ್ತು ಸರ್, ರಾಮದುರ್ಗ ತಾಲೂಕಿನಲ್ಲಿ ಟೋಟಲ್ 37 ಗ್ರಾಮ ಪಂಚಾಯತಿಗಳಿವೆ. ಆದರೆ 37 ಗ್ರಾಮ ಪಂಚಾಯತಿಗಳಿಗೂ 37 PDOಗಳಿಲ್ಲ. ಇದು ಸುಮಾರು ವರ್ಷಗಳಿಂದ ಹೇಗೆ ನಡ್ಕೊಂಡು ಬರ್ತಾ ಇದೆ, ಸಮರ್ಪಕವಾದ ಸಿಬ್ಬಂದಿಗಳಿಲ್ಲ. ಸೊ ಈಗ ಎಷ್ಟಿದ್ದಾವೆ ಸೊ ನಮಗೂ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ ನಮಗೆ ಒಂದು 10% ಫಿಗರ್ಸ್ ಕಡಿಮೆ. ಸೊ ಔಟ್ ಆಫ್ 500 ಗ್ರಾಮ ಪಂಚಾಯತ್ 438 ಮೊನ್ನೆ ಕೌನ್ಸಿಲಿಂಗ್ ಮುಖಾಂತರ ಒಂದಷ್ಟು ಕಡೆ PDOs ಟ್ರಾನ್ಸ್ಫರ್ಸ್ ಮತ್ತು ಹೊರಗಡೆ ಹೋಗುತ್ತೆ. ಸರ್ಕಾರ ಮಟ್ಟದಲ್ಲಿ ಕೂಡ ಮೋಸ್ಟ್ ರೆಕ್ರೂಟ್ಮೆಂಟ್ ಕೂಡ ಮಾಡೋದು ಒಂದು ಕಾರ್ಯ ನಡೀತಾ ಇದೆ. ಸೊ ಆ ನಿಟ್ಟಿನಲ್ಲಿ ಒನ್ ಟೈಮ್ ಸಾಫ್ಟ್ವೇರ್ ಫುಲ್ ಫ್ಲೆಜ್ಡ್ ಆಗಿದ್ದು ಆಮೇಲೆ ಪಂಚಾಯತ್ ಅಂಡರಲ್ಲಿ ಈ ಶುದ್ಧ ಕುಡಿಯುವ ನೀರಿನ ಘಟಕಗಳು ಯಾವುದು ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ. ಸೊ ನಂಬರ್ಸು ಹೇಳಿದಲ್ಲಿ ಒಂದು 80% ವರ್ಕಿಂಗ್ ಫೈನ್, 20% ಪ್ರಾಬ್ಲಮ್ಸ್ ಇದೆ ಅಂತ ನಮ್ಮ ಜಾಗಗಳಲ್ಲಿ ಅದರಲ್ಲಿ ಸರಿಪಡಿಸ್ಲಿಕ್ಕೆ ಅವರಿಗೆ ಕೂಡ ನಾವು ಸೂಚನೆ ನೀಡಿದ್ದೀವಿ. ಟೆಂಡರ್ ಮಾಡಬೇಕು ಕರೆಕ್ಟಾಗಿ, ಅದಕ್ಕೆ ನಿರ್ವಹಣೆ ಕೊಡಲಿಕ್ಕೆ ಒನ್ ಟೈಮು ಗ್ರಾಮ ಪಂಚಾಯತ್ ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕನ್ನೋದು ನಿರ್ದೇಶನ ಕಡೆಯಿಂದ ಇದೆ. ಅಂದರೆ ಒನ್ ಟೈಮ್ ರಿಪೇರ್ ಮಾಡಿಬಿಟ್ಟು ಅದಕ್ಕೆ ಬೇಕಾಗಿರುವ ಅನುದಾನ ಮತ್ತು ನಿರ್ವಹಣೆ ಪಂಚಾಯತ್ ಅವರಿಗೆ ಕೊಡೋದು ಉತ್ತಮ ಆಗಿರ್ಬೋದು. ಯಾಕಂದರೆ ಒಂದೊಂದು ಸರಿ ಇಲ್ಲಿ ಹಾರ್ಡ್ ವಾಟರ್ ಕರೆಕ್ಟಾ, ಹಾರ್ಡ್ ವಾಟರ್ ಅಂತಲ್ಲ, ಒಂದೊಂದು ನಾನು ಡಿಟೇಲಲ್ಲಿ ಹೋದರೆ ನಿಮಗೆ ಇನ್ನೊಂದು 10 minutes ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಅದಕ್ಕೆ ಗ್ರಾಮ ಪಂಚಾಯತ್ ವಿಧಿಯಿಂದ ಮಾಡೋಕ್ಕೆ ಉತ್ತಮ ಅಂತ ಹೇಳ್ಬೋದು. ನಮ್ಮ ಸರ್ಕಾರದ ಡಿಸಿಷನ್ ಇದೆ, ಡಿಪಾರ್ಟ್ಮೆಂಟ್ ಡಿಸಿಷನ್ ಇದೆ, ನಮ್ಮ ಡಿಸಿಷನ್ ಇದೆ. ಆಮೇಲೆ ಈ ಕೆಲವೊಂದು ಗ್ರಾಮ ಪಂಚಾಯತಿಗಳಲ್ಲಿ ನರೇಗಾ ಯೋಜನೆಗಳಲ್ಲಿ ಸಾಕಷ್ಟು ಒಂದು ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡದೇನೆ ಯಂತ್ರೋಪಕರಣಗಳ ಬಳಸಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪ. ಆ ಥರ ಸ್ಪೆಸಿಫಿಕ್ ಏನಾದರೂ ಇದ್ದಲ್ಲಿ ಒಂಬಡ್ಸ್ಮನ್ ಅವ್ರ ಕಡೆಯಿಂದ ಎನ್ಕ್ವೈರಿ ಮಾಡಿಸ್ಬಿಟ್ಟು ನಿರ್ವಹಣೆ ಮಾಡೋದು. ಅದಕ್ಕೆ ಒಂಬಡ್ಸ್ಮನ್ ಅಂತ ಜುಡಿಷಿಯಲ್ ಜಡ್ಜ್ ಸ್ಥಾನಮಾನದ ಒಬ್ಬ ಅಧಿಕಾರಿಗಳು ನಮ್ಮ ಓಲ್ಡ್ ಜಿಲ್ಲಾ ಪಂಚಾಯತ್ ಪಕ್ಕದಲ್ಲಿ ಅವ್ರ ಆಫೀಸ್ ಇದೆ, ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದರೆ ಅವ್ರು ಕೂಡ ಅವ್ರನ್ನ ಕೊಡಬೇಕು. ಥ್ಯಾಂಕ್ ಯು. ಚಾಲು ಐತಿ ಈಗ
ಈಗ ನರೇಗಾದಲ್ಲಿ ಆಪರೇಷನ್ ಮಾಡಿ ಕೊಡ್ಬೋದು ಅಂತ ಹೇಳ್ತಾರೆ. ಮೊಬೈಲ್ ಬಂದ್ ಮಾಡಿ ಎಲ್ಲ ಹಿರಿಯರೆಲ್ಲ ಏನಾದರೂ ಮಾಡಿ ಮೊಬೈಲ್ ಏಯ್ ತಡಿಯಪ್ಪ ನಮ್ಮ ಆಫೀಸಲ್ಲಿ ಬಾಕಿಯವರೆಲ್ಲ
ಅವ್ರು ನೀಡೋದಿಲ್ಲ ಮಾಡಬೇಕು ಶೋ ಈಗ ಚೆನ್ನಾಗಿದೆ ಈಗ ಸ್ಟಾರ್ಟ್ ಮಾಡಿದ್ದಾರೆ ಶೋ ಇದೆ ಒಳ್ಳೆಯದಾಗಲಿ ಸರ್ ಇವತ್ತು ಗ್ರಾಮಕ್ಕೆ ಭೇಟಿ ನೀಡ್ತೀವಿ ಸರ್ ಏನೆಲ್ಲ ಆಲಿಸಿದ್ರಿ ಯಾವ RDPR ಮಿನಿಸ್ಟರ್ ಅವರ ನಿರ್ದೇಶನ ಇದು ನಮ್ಮ CM ಸರ್ ಕೂಡ ಬಜೆಟ್ ಘೋಷಣೆ ಅಂದರೆ ಎಲ್ಲ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವರು ಒಂದೊಂದು ಪಂಚಾಯತಿಗೆ ಭೇಟಿ ಪಡ್ಕೊಂಡ್ಬಿಟ್ಟು ಅಲ್ಲಿ ಇರುವ ಅಂದರೆ ಇವೆಲ್ಲ ನಮ್ಮ ಹಿಂದುಳಿದ ಪಂಚಾಯತ್ಗಳು ಪ್ಯಾರಾಮೀಟರ್ಸಲ್ಲಿ ಸ್ವಲ್ಪ ವೀಕ್ ಇದ್ದಲ್ಲಿ ಅವೆಲ್ಲ ಚೂಸ್ ಮಾಡಿಕೊಡ್ತಾರೆ ಅಲ್ಲಿ ನಾವು ಯಾವ ಥರ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದು ನಿಟ್ಟಿನಲ್ಲಿ ಇವತ್ತು ನಾವು ನಮ್ಮ ಎಲ್ಲ ಅಧಿಕಾರಿಗಳು ಸೇರ್ಕೊಂಡ್ಬಿಟ್ಟು ಬನ್ನೂರು ಪಂಚಾಯತ್ ರಾಮದುರ್ಗ ತಾಲೂಕಲ್ಲಿ ಬಂದಿದ್ದೇವೆ ಸೊ ಇವತ್ತು ನಮ್ಮ ಅಧಿಕಾರಿಗಳಿಗೆ ಕೂಡ ಅವರು ಇಲ್ಲಿಂದ ಒಂದು ಜನರಲ್ ಮಾಹಿತಿ ಎಲ್ಲ ಹೇಳಿದ್ದಾರೆ ಯಾವ ಥರ ಮುಂದೆ ಪಂಚಾಯತಲ್ಲಿ ಕೆಲಸ ಮಾಡಬೇಕನ್ನೋದು ನಾವು ಕೂಡ ಹೇಳಿದ್ದೀವಿ ಮುಂದೆ ಗ್ರಾಮ ಸಭೆಗೆ ಆಗಬೇಕು ಮೀಟಿಂಗ್ ಆಗಬೇಕು ಎಲ್ಲ ಜನರಿಗೆ ಸಂಪರ್ಕದ ಕೆಲಸ ಯಾವ ಥರ ಮಾಡಬೇಕು ಅಂತ ನಿರ್ದೇಶನ ಕೊಟ್ಟಿದ್ದೀವಿ ಇದಕ್ಕೆ ಈ ಪಂಚಾಯತಿಗೆ ನಾವು ಪದೇ ಪದೇ ವಿಸಿಟ್ ಮಾಡ್ತಾನೆ ಇರ್ತೀವಿ ಅಂದರೆ ಒಂದು ದಿವಸದಲ್ಲಿ ಇಂಪ್ರೂವ್ಮೆಂಟ್ ಅಂತಿಲ್ಲ ನಾವು ಗ್ರ್ಯಾಜುವಲ್ ಆಗಿ ಇಂಪ್ರೂವ್ಮೆಂಟ್ ಯಾವ ಥರ ಪಂಚಾಯತಲ್ಲಿ ಮಾಡಬೇಕು ಅನ್ನೋದು ನಿಟ್ಟಿನಲ್ಲಿ ಈ ಥರ ಕೆಲಸ ಇವತ್ತು ಮಕ್ಕಳ ಜೊತೆ ಬಿಸಿ ಊಟ ಸೌದ್ರಿ ಹೇಗೆ ಅನ್ನಿಸ್ತು ಬಿಸಿ ಊಟ ಇದು ಫಸ್ಟ್ ಟೈಮ್ ಇಲ್ಲ ನಾವು ಆಲ್ರೆಡಿ ಮುಂಚೆನೂ ಸೌದಿದ್ದೀವಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾಯಿದ್ದಾರೆ ಸೊ ಎಲ್ಲ ಹೆಡ್ ಮಾಸ್ಟರ್ಸ್ ಅವರು SDMC ಅವರು ಎಲ್ಲ ತಂಡದವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಇದೇ ಥರ ಮುಂದೆ ಕೂಡ ಮಾಡಿ ಅಂತ ನಮ್ಮ ಉದ್ದೇಶ ಥ್ಯಾಂಕ್ ಯು ಒಳ್ಳೆಯದಾಗಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಗೌರ್ಮೆಂಟ್ ಕೂಡ ಏನಿಲ್ಲ ಅಭಿವೃದ್ಧಿ ಆಗೋದು ಅಲ್ಲಿರುವ ಜನರಿಂದನೇ ಆಯಿತಾ ನೀವು ಪಂಚಾಯತ್ ಅವರಿಂದನೇ ಅಭಿವೃದ್ಧಿ ಆಗುತ್ತೆ ಪಂಚಾಯತ್ ಬಾಡಿ ಅವರಿಂದನೇ ಅಭಿವೃದ್ಧಿ ಆಗುತ್ತೆ ನಾವು ಮೇಲ್ವಿಚಾರಣೆ ಮಾಡ್ತಾ ಸೂಪರ್ವಿಷನ್ ಮಾಡ್ತೀವಿ ಬಟ್ ಪಂಚಾಯತ್ ಅವ್ರು ಮನ್ಸು ಮಾಡಿದ್ರೆ ಸೇರ್ಬೇಕಾದ್ರೆ ಏನಿಲ್ಲ ಸರ್ ನೀವು ನಾನು ಶಾಸಕರ ಚಿಂತನೆ ಮಾಡಿಬಿಟ್ಟು ನಾವು ಅದಕ್ಕೆ ನಾನೇನು ಹೇಳಿದ್ದೀನಿ 15 ಡೇಸಲ್ಲಿ ಇನ್ನೊಂದು
ಇಲ್ಲೇ ತೋರಿಸಿ